ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಕ್ವಶನ್ಸ್ಗಳನ್ನು ಹೇಳಿದ್ದೇನೆ. ಎಕ್ಸ್ಪೆಕ್ಟೆಡ್ ಕ್ವಶನ್ ಪೇಪರ್ ಅಂದರೆ ಮಲ್ಟಿಪಲ್ ಚಾಯ್ಸಸ್ SSLC ಬೋರ್ಡ್ ಎಕ್ಸಾಮಿಗೆ ಪ್ರಿಪರೇಷನ್ ಆಗಲಿಕ್ಕಿರುವಂಥದ್ದು 15 ಕ್ವಶನ್ಸ್ಗಳನ್ನು ಪ್ರೀವಿಯಸ್ ಸೆಷನಲ್ಲಿ ಕೊಟ್ಟಿದ್ದೇನೆ. ಸೊ ಈ ಒಂದು ವಿಡಿಯೋದಲ್ಲಿ ಆನ್ಸರ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಯಾವುದ್ಯಾವುದು ಆನ್ಸರ್ಸ್ಗಳು ಯಾಕೆ ಅಂತ. SSLC ಬೋರ್ಡ್ ಎಕ್ಸಾಮ್ 2026-27 ಎಕ್ಸ್ಪೆಕ್ಟೆಡ್ ಕ್ವಶನ್ ಪೇಪರ್ ಫಸ್ಟ್ ವಿತ್ ಆನ್ಸರ್ ನೋಡ್ತಾ ಹೋಗಿ. ಬಹು ಆಯ್ಕೆ ನಿಮಗೆ 6 ಇರ್ತದೆ, ಮಲ್ಟಿಪಲ್ ಚಾಯ್ಸ್. ನಾನು 15 ಮಾಡಿದ್ದೇನೆ, ನೀವು ಜಸ್ಟ್ ನೋಡ್ಕೊಳ್ಳಿ. ಮಾಡಿಯಾನು ಪದವು ಈ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ. ಮಾಡಿಯಾನು ಅವನು ಮಾಡ್ಬೋದು ಅಂತ ಫ್ಯೂಚರ್ ಟೆನ್ಸಲ್ಲಿದೆ ಅಲ್ವಾ. ಸೊ ವಿದ್ಯಾರ್ಥಕ ಆಗುವುದಿಲ್ಲ, ಸಂಭವನಾರ್ಥಕ, ಫ್ಯೂಚರಲ್ಲಿ ನಡೆಯುವುದಕ್ಕೆ ಸಂಭವನಾರ್ಥಕ ಕ್ರಿಯಾರೂಪಕ್ಕೆ ಇದು ಉದಾಹರಣೆ. ಯಾವುದು? ಮಾಡಿಯಾನು, ಮಾಡ್ತಾನೆ, ಫ್ಯೂಚರಲ್ಲಿ ಮಾಡಿಯಾನು ಅಥವಾ ಮಾಡಲಿಕ್ಕಿಲ್ಲ, ಸಂಭವನೆ. ಓಕೆ, ಫ್ಯೂಚರಲ್ಲಿ ಆಗುವಂಥದ್ದಕ್ಕೆ ಸಂಭವನಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ. ಸೆಕೆಂಡ್ ಒನ್, ಬೆಟ್ಟದಾವರೆ ಈ ಸಮಾಸಕ್ಕೆ ಉದಾಹರಣೆ. ತತ್ಪುರುಷ ಸಮಾಸ. ಓಕೆ, ಬೆಟ್ಟದ ಪ್ಲಸ್ ತಾವರೆ ಅಂದರೆ ಬೆಟ್ಟದಲ್ಲಿ ಅರಳಿದಂತಹ ತಾವರೆ. ಬೆಟ್ಟ ತಾವರೆ ಅಂದರೆ ಬೆಟ್ಟದಾವರೆ ಅಂತ ಇದೆ, ಬೆಟ್ಟದಲ್ಲಿ ಅರಳಿದಂತಹ ತಾವರೆ ಬೆಟ್ಟದಾವರೆ ಆಯಿತು. ತಾವರೆ ಎಲ್ಲಿ ಅರಳಿತು? ಬೆಟ್ಟದಲ್ಲಿ. ಸೊ ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ಓಕೆ, ಮೂರನೇದು, ಇವುಗಳಲ್ಲಿ ದ್ವಿಗು ಸಮಾಸಕ್ಕೆ ಉದಾಹರಣೆಯಾದ ಪದವಿದು. ಇವುಗಳಲ್ಲಿ ದ್ವಿಗು ಸಮಾಸಕ್ಕೆ ಉದಾಹರಣೆಯಾದ ಪದವಿದು. ಓಕೆ, ಅರಮನೆ ಅಲ್ಲ, ಹೆಮ್ಮರ ಅಲ್ಲ, ಸಿಡಿಮದ್ದು ಅಲ್ಲ, ಪಂಚೇಂದ್ರಿಯ. ಪಂಚ ನಂಬರ್ಸ್ಗಳು ಬಂತು. ಪಂಚ, ಏಕ, ತ್ರಿಮುಖ, ತ್ರಿಭುಜ, ಈ ಥರ ನಂಬರ್ಸ್ಗಳು ಮೆನ್ಷನ್ ಆದರೆ ಅದು ಡೈರೆಕ್ಟ್ಲಿ ಗೋಸ್ ಟು ದ್ವಿಗು ಸಮಾಸ. ಓಕೆ, ದ್ವಿಗು ಸಮಾಸಕ್ಕೆ ಉದಾಹರಣೆ ಯಾವುದು? ಪಂಚೇಂದ್ರಿಯ. ಫೋರ್ತ್ ಒನ್, ಓಹೋ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಓಹೋ, ಓಹೋ ಅಂದರೆ ಆಶ್ಚರ್ಯವಾಗಿ ಹೇಳುವಂಥದ್ದು, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್, ಭಾವಸೂಚಕಾವ್ಯಯ. ಆನ್ಸರ್ ಇಸ್ ಭಾವಸೂಚಕಾವ್ಯಯ. ಫಿಫ್ತ್ ಒನ್, ಬೇರೊಬ್ಬ, ಇದು ಈ ಸಂಧಿಗೆ ಉದಾಹರಣೆ. ಬೇರೊಬ್ಬ, ಬೇರೆ ಪ್ಲಸ್ ಒಬ್ಬ, ಓ ಕ್ಯಾರೆಕ್ಟರ್ ಹೋಯಿತು, ಬೇರೊಬ್ಬ, ರೋ ಆಯಿತು, ಕಂಟಿನ್ಯೂಯೇಷನ್ ಆಯಿತು. ಸೊ ಲೋಪಸಂಧಿ, ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ, ಲೋಪಸಂಧಿ. ಹೆಮ್ಮರ, ಇದು ಯಾವ ಸಮಾಸ? ಹಿರಿದಾದ ಮರ, ಹೆಮ್ಮರ. ಹೆಮ್ಮರವನ್ನು ಡಿವೈಡ್ ಮಾಡೋದು ಹೇಗೆ? ಹಿರಿದಾದ ಪ್ಲಸ್ ಮರ, ಹೆಮ್ಮರ ಅಂದರೆ ಕರ್ಮಧಾರಯ ಸಮಾಸ. ಯಾಕಂದರೆ ಹಿರಿದಾದ ಅಂದರೆ ವಿಶೇಷಣವನ್ನು ಫಸ್ಟ್ ಹಾಫಲ್ಲಿ ಪೂರ್ವ ಪದದಲ್ಲಿ ಹೇಳಿದರೆ ಪೂರ್ವ ಪದ ಮೈನ್ ಆಯಿತು. ಹಿರಿದಾದ ಮರ ಅಂದರೆ ದೊಡ್ಡದಾದ ಮರ, ಹೆಮ್ಮರ ಅಂದರೆ ಅದು ಕರ್ಮಧಾರಯ ಸಮಾಸ. ತುತ್ತ ತುದಿ, ತುತ್ತ ತುದಿ ಇದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ? ತುದಿ ಪ್ಲಸ್ ತುದಿ, ದ್ವಿರುಕ್ತಿ. ಒಂದು ವರ್ಡನ್ನು ಡಬಲ್ ಟೈಮ್ ಪ್ರೊನೌನ್ಸ್ ಮಾಡಿದರೆ ಅದು ದ್ವಿರುಕ್ತಿ. ಸೊ ತುತ್ತ ತುದಿ ಅಂತ ಬೇರೆ ಬೇರೆ ವರ್ಡ್ ಇದ್ದರೂ ಕೂಡ ತುದಿ ಪ್ಲಸ್ ತುದಿ ಆಗ್ತದೆ, ಅದು ತುತ್ತ ತುದಿ. ಸೊ ದ್ವಿರುಕ್ತಿ. ಎಂಟನೇದು, ಇದು ಅನ್ವರ್ಥನಾಮಕ್ಕೆ ಉದಾಹರಣೆ ಅಂದರೆ ಪ್ರೊಫೆಷನ್. ಅನ್ವರ್ಥನಾಮ ಅಂದರೆ ಸರ್ನೇಮ್ ಥರ ಇರ್ತದೆ. ಅದು ಕುರುಡ ಅಂದರೆ ಅನೇಬಲ್ ಟು ಸಿ ಎನಿಥಿಂಗ್ ಅಂದರೆ ಕುರುಡ, ಕಣ್ಣು ಕಾಣಿಸದವನು ಕುರುಡ, ಕಿವಿ ಕೇಳಿಸದವನು ಕಿವುಡ. ದೆನ್ ಮೂಗ, ಕುಂಟ, ವಕೀಲ, ಡಾಕ್ಟರ್ ವೈದ್ಯ, ಲಾಯರ್ ಅಂದರೆ ವಕೀಲ, ಶಿಕ್ಷಕ, ಶಿಕ್ಷಕಿ, ವಿದ್ಯಾರ್ಥಿ. ದಿಸ್ ಆರ್ ಆಲ್ ಒಂದು ವರ್ಡ್ ಇರ್ತದೆ, ಆ ವರ್ಡ್ ಪ್ರೊಫೆಷನಿಂದ ನಾವು ಕರಿತೇವೆ. ಸೊ ಆ ವರ್ಡಿಗೆ ನಾವು ಅನ್ವರ್ಥನಾಮ ಅಂತ ಕರಿತೇವೆ. ಅನ್ವರ್ಥನಾಮ ಕುರುಡ, ಕುಂಟ, ಕಿವುಡ, ಮೂಗ, ವಕೀಲ, ವಿದ್ಯಾರ್ಥಿ, ಶಿಕ್ಷಕ, ಇದೆಲ್ಲ ವೈದ್ಯ, ಇದೆಲ್ಲ ಯಾವುದಕ್ಕೆ ಹೋಗ್ತದೆ? ಅನ್ವರ್ಥನಾಮ ಅಂದರೆ ಒಂದು ಸರ್ನೇಮ್ ಥರ ಇರ್ತದೆ, ಅದು ಅನ್ವರ್ಥನಾಮ. ಮೈಸೂರು ಆಗುವುದಿಲ್ಲ, ಯಾಕಂದರೆ ಮೈಸೂರು ಅಂಕಿತ ನಾಮಕ್ಕೆ ಹೋಗ್ತದೆ, ನೇಮ್ ಅಲ್ವಾ. ಸೊ ನದಿ ಅಂದರೆ ನದಿ ನಾವು ಅವತ್ತಿಂದಲೇ ಕರಿತೇವೆ, ಈಗಲೂ ನದಿ ಅಂತ ಕರಿತೇವೆ. ಪ್ರೀವಿಯಸ್ ಆಫ್ಟರ್ 10 years ಆಲ್ಸೋ ವಿ ಆರ್ ಕಾಲಿಂಗ್ ನದಿ ರಿವರ್ ಓನ್ಲಿ. ಸೊ ಇದು ರೂಢನಾಮಕ್ಕೆ ಹೋಗ್ತದೆ, ದೇಶ ಕೂಡ ರೂಢನಾಮಕ್ಕೆ ಹೋಗ್ತದೆ.
ಬೇಗ ಬೇಗ ಇದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ. ಒಂದು ವರ್ಡನ್ನು ಡಬಲ್ ಟೈಮ್ ಪ್ರೊನೌನ್ಸ್ ಮಾಡಿದರೆ ಅದು ದ್ವಿರುಕ್ತಿಗೆ ಉದಾಹರಣೆ. ರಾಮನನ್ನು ಅನ್ನು ಪ್ರೊನೌನ್ಸಿಯೇಷನ್, ರಾಮನು ಕೊಟ್ಟರೆ ಪ್ರಥಮ ವಿಭಕ್ತಿ, ರಾಮನನ್ನು ಕೊಟ್ಟಿದ್ದಾರೆ ಸೊ ದ್ವಿತೀಯ ವಿಭಕ್ತಿ. ಯಾವುದು? ದ್ವಿತೀಯ. ತೃತೀಯ ವಿಭಕ್ತಿಗೆ ಉದಾಹರಣೆ ಈ ಪದ. ದಿಂದ, ಮರದಿಂದ, ಇಂದ ಅಂತ ಬಂದರೆ ಅದು ತೃತೀಯ ವಿಭಕ್ತಿ. ಸೊ ತೃತೀಯ ವಿಭಕ್ತಿಗೆ ಉದಾಹರಣೆ ಈ ಪದ. ಮರದಿಂದ, ದೇವಾಲಯದಲ್ಲಿ, ಶಾಲೆಗೆ, ರಾಮನ, ಮರದಿಂದ ಉತ್ತರ. 12ನೇದು ಅರಮನೆ ಪದವು ಈ ಸಮಾಸಕ್ಕೆ ಸೇರಿದೆ. ಕರ್ಮಧಾರಯ ತತ್ಪುರುಷ ದ್ವಿಗು ಮತ್ತು ಕ್ರಿಯಾ. ಕರ್ಮಧಾರಯ ಯಾಕೆ? ಅರಸನಿರುವಂತಹ ಮನೆ ಅರಮನೆ. ಮನೆಯಲ್ಲಿ ಯಾರಿದ್ದಾರೆ? ಅರಸ ಇದ್ದಾನೆ. ಸೊ ಅರಮನೆ. ಫಸ್ಟ್ ಹಾಫ್ ಪೂರ್ವ ಪದ ಮೈನ್ ಆದರೆ ಅದು ಕರ್ಮಧಾರಯ. ಯಾರಿದ್ದಾರೆ ಆ ಮನೆಯಲ್ಲಿ? ಅರಸ ಇದ್ದಾನೆ. ಸೊ ಅರಮನೆ ಅದು ಕರ್ಮಧಾರಯ ಸಮಾಸ. ಫಸ್ಟ್ ಮೈನ್ ಪೂರ್ವ ಪದ ಮೈನ್ ಆದರೆ ಅದು ಕರ್ಮಧಾರಯ ಸಮಾಸ. ಉಡುಗೆ ತೊಡುಗೆ ಪದವು ಹೊಂದಿರುವ ವ್ಯಾಕರಣಾಂಶ. ಉಡುಗೆ ತೊಡುಗೆ ಜೋಡು ನುಡಿ. ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕಗಳ ಸಂಖ್ಯೆ 5. ङ ಞ ಣ ನ ಮ ಮೂಗಿನಲ್ಲಿ ಪ್ರೊನೌನ್ಸ್ ಮಾಡುವುದು. ನಾಸಿಕ ಅಂದರೆ ಮೂಗು. ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕಗಳ ಸಂಖ್ಯೆ 5. ವರ್ಷ ಪದದ ತದ್ಭವ ರೂಪ. ತತ್ಸಮ ತದ್ಭವ, ವರ್ಷ ತತ್ಸಮ ವರುಷ ತದ್ಭವ. ಇದು ಎಕ್ಸ್ಪೆಕ್ಟೆಡ್ ಆಗಿರ್ತದೆ, ನೀವು ರಿವೈಸ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ. ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ದ ಬೆಲ್ಲೈಕನ್. ಡೋಂಟ್ ಫಾರ್ಗೆಟ್ ಟು ಚೆಕ್ ದ ಪ್ಲೇ ಲಿಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.